ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಮಹಾಗಾಂವ್ ಕ್ರಾಸ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ವಾರ್ಷಿಕ ಸ್ನೇಹ ಸಮ್ಮೇಳನ ಮತ್ತು ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ನಮಗೆಲ್ಲರಿಗೂ ತಿಳಿದಿರುವಂತೆ ನಾವು 10ನೇ ತರಗತಿಯಾದ ಅಕ್ಕ ಮತ್ತು ಅಣ್ಣಂದಿರ ಬೀಳ್ಕೊಡುಗೆ ಸಮಾರಂಭವನ್ನು ಮಾಡುತ್ತಿದ್ದೇವೆ. ಬೀಳ್ಕೊಡುಗೆ ಎಂದ ತಕ್ಷಣ ತುಂಬಾ ದುಃಖವಾಗುತ್ತದೆ. ನಾನು ಹೊಸದಾಗಿ ಈ ಶಾಲೆಗೆ ಬಂದಾಗ ನನಗೆ ತುಂಬಾ ಭಯವೆನಿಸುತ್ತಿತ್ತು. ಇಲ್ಲಿ ಇರುವ ಅಕ್ಕ ಮತ್ತು ಅಣ್ಣಂದಿರ ಒಂದು ನಾನು ನೋಡ್ತಿರಂಗೆ ಸ್ವಲ್ಪ ಅವರು ನಿರ್ವಹಣೆ ಮಾಡೋರಿಗೆ ಕಷ್ಟ ಆಗ್ಲತ್ತದ. ಯಾಕಾಗ್ಲತ್ತಂದ್ರೆ ಅವ್ರಿಗೆ ಗೃಹಸ್ಥಿರ ಅಂತಲ್ಲ, ನಾವು ಮಧ್ಯದಾಗ ಏನೇನೋ ಸೇರ್ಸಕ್ ಹೇಳತ್ತೀವಿ. ಇಷ್ಟು ಅದ್ಭುತ ಮಾತಾಡ್ತೀವಿ ನಾವು, ಈ ವಯಸ್ಸಿನ ನಾವು ಮಾತಾಡೋಕೆ ಬರ್ತಿಲ್ಲ. ಈ ಮಗಳು ಸ್ವಾಗತ ಮಾಡತ್ತಿರೋದು ರಕ್ಷಿತಾ, ಎಕ್ದಮ್ ಆರಾಮಾಗಿ ಮಾಡ್ತಾ ಇದ್ರು. ಒಂದು ಹೆಸರು ತೋರಿ ಅಂತೇವೆ. ಆಫೀಸರ್ ನನ್ನ ಹಿರಿಯ ಸ್ನೇಹಿತರು, ಕಲಬುರಗಿ ಅಪರ ಆಯುಕ್ತರ ಕಚೇರಿಯ ಹಿಂದಿ ವಿಷಯದ ಪರೀಕ್ಷಕರು ಹಾಗೂ ಅಪರ ಆಯುಕ್ತರ ಆಪ್ತ ಸಹಾಯಕರು ಶ್ರೀ ನಾಗೇಂದ್ರಪ್ಪ ಸರ್ ಅವರೇ, ಜೊತೆಗೆ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಮರ್ತೂರ್ ಅವರೇ ಹಾಗೂ ನಮ್ಮ ಪತ್ರಕರ್ತ ಬಳಗದ ವಿಜಯವಾಣಿ ಪತ್ರಿಕೆ ವರದಿಗಾರರಾದ, ಜೊತೆಗೆ ಕಸಾಪ ಕಮಲಾಪುರ ಅಧ್ಯಕ್ಷರಾದ ಶ್ರೀ ಸುರೇಶ್ ಎಂಟಿ ಅವರೇ, ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಪ್ರಸಕ್ತ ನಿರ್ದೇಶಕರಾದ ಶ್ರೀ ಗಿರೀಶ್ ಪಾಟೀಲ್ ಅವರೇ, ನಮ್ಮ ಶಾಲೆಯ ಮಹಾಗಾಂವ್ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕರಾದಂಥ ಅಂಬಾರಾಯ್ ಸರ್ ಅವರೇ, ಈ ಒಂದು ಶಾಲೆಯ ಮುಖ್ಯ ಗುರುಗಳಾದಂಥ ಸಹೋದರಿ ಸುಹಾಸನಿ ಆಲೂ ಮೇಡಮ್ ಅವರೇ, ಅದೇ ರೀತಿ ವೇದಿಕೆ ಮೇಲೆ ಆಸೀನರಾದ ಗಣ್ಯರೇ, ಶಿಕ್ಷಕ ವೃಂದದವರೇ ಹಾಗೂ ಭವ್ಯ ಭಾರತದ ಭಾವಿ ಪ್ರಜೆಗಳೇ. ಯಾಕೆ ಶ್ರೀಮಂತರಿದ್ದಾರೆ? ನೀವು ಪಾಠ ಹೇಳ್ತಕ್ಕಂಥ ಗುರುಗಳು ಶ್ರೀಮಂತರಿದ್ದಾರೆ. ಡಾಕ್ಟರ್ ಭೀಮ್ ಸಿಂಗ್ ಅವರು ಹಿಂದಿಯಲ್ಲಿ ಪಾಂಡಿತ್ಯ ಪಡೆದು ಹೈಸ್ಕೂಲಿಗೆ ಡಾಕ್ಟರ್ ಪಾಠ ಹೇಳ್ತಾರಂದ್ರೆ ಅವ್ರ ಹತ್ರ ಎಷ್ಟು ಜ್ಞಾನ ಇದೆ ಅಂದರೆ ಆ ಜ್ಞಾನವನ್ನು ಸಂಪಾದನೆ ಮಾಡಿಕೊಂಡು ನೀವು 10ನೇ ಪಾಸಾಗಿ ಎಲ್ಲ ಭಾಗಗಳಿಗೆ ಹೋದ್ಮೇಲೆ ಗೊತ್ತಾಗ್ತದೆ ನಮಗೆ ಕಲಿಸಿದಂತಹ ಗುರುಗಳು ಅಕ್ಷರಸ ನೀಡಿದಂಥವರು ಬುದ್ಧಿವಂತರು, ಜ್ಞಾನವಂತರು ಅಂತ. ನಾನು ಬಹಳಷ್ಟು ಕಾಲೇಜ್ಗಳಿಗೆ ಹೋಗ್ತೀನಿ ಮತ್ತು ಸಾಕಷ್ಟು ರಾಜ್ಯಗಳಿಗೂ ಹೋಗಿದ್ದೀನಿ. ನಾನು PhD ಅವಾರ್ಡ್ ಮಾಡಲಿಕ್ಕೆ ಮಹಾಗಾಂವ್ ಕಾಲೇಜಿನಂಥ ಒಂದು ಡೀಸೆಂಟ್ ಮತ್ತು ಸೈಲೆಂಟ್ ಮಕ್ಕಳು ನಾನು ಇಲ್ಲಿ ನೋಡಿಲ್ಲ. ಯಾಕಂದರೆ ಒಂದು ಬೆಂಗಳೂರು ಕಾಲೇಜಿನಲ್ಲಿ ಗೆಸ್ಟ್